ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅನ್ನ ಮುತ್ತಪ್ಪರೈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು. ನಮಸ್ಕಾರ ಪ್ರಿಯ ವೀಕ್ಷಕರೇ, ಓಪನ್ ಹಾರ್ಟ್ ಕನ್ನಡ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಗಣರಾಜ್ಯೋತ್ಸವದ ಒಂದು ಸಂಭ್ರಮದೊಂದಿಗೆ ಎಲ್ಲರಿಗೂ ರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳುತ್ತಾ, ನಮ್ಮ ಜಂಪ ಹೊಡಿತಾಳ ಕೆಂಪಿ ಸಂಗಮೇಶ್ವರ ನಾಟ್ಯ ಸಂಘ ಗುಳೇದಗುಡ್, ನಮ್ಮ ಜ್ಯೋತಿ ಗುಳೇದಗುಡ್ ಸಾರಥ್ಯದಲ್ಲಿ ತಾವೆಲ್ಲ ನೋಡ್ತಾ ಇದ್ದೀರಾ. ಬಹಳ ವಿಶೇಷವಾದಂಥದ್ದು ಈ ಒಂದು ಜಂಪ ಹೊಡಿತಾಳ ಕೆಂಪಿ ಸತತವಾಗಿ 50ನೇ ಪ್ರಯೋಗ ದಾಟಿ ಇವತ್ತು 75ನೇ ಪ್ರಯೋಗದತ್ತ ದಾಪುಗಾಲು ಹಾಕಿದೆ. ಅದು ಯಶಸ್ವಿಯಾಗಿ ಮತ್ತು ಗಲ್ಲಾಪೆಟ್ಟಿಗೆ ಕೂಡ ಸಕ್ಸಸ್ಫುಲ್ ಆಗಿದೆ. ಯಾಕಂದ್ರೆ ಪ್ರತಿ ಶೋನು ಕೂಡ ನೀವು ನೋಡ್ತಾ ಹೋಗಿ ಮಧ್ಯಾಹ್ನ 3 ಗಂಟೆಗೆ, ಸಾಯಂಕಾಲ 6 ಗಂಟೆಗೆ, ರಾತ್ರಿ 10 ಗಂಟೆಗೆ, ಮಧ್ಯರಾತ್ರಿ 1 ಗಂಟೆಗೆ, ಈ 4 ಶೋನು ಕೂಡ ವಿಶೇಷ ಸ್ಟೆಪ್ ಬೈ ಸ್ಟೆಪ್ ಏರ್ತಾನೆ ಹೋಗ್ತಾ ಇದೆ. ಹಾಗಾಗಿ ಗಲ್ಲಾಪೆಟ್ಟಿಗೆ ಸಕ್ಸಸ್ಫುಲ್ ಆಗಿರುವಂಥದ್ದು ಜಂಪ ಹೊಡಿತಾಳ ಕೆಂಪಿ. ಈ ಒಂದು ಜಂಪ ಹೊಡಿತಾಳ ಕೆಂಪಿ ತಾವೆಲ್ಲ ನೋಡಿದ್ರೆ ಚಲನಚಿತ್ರ ನಟಿ ಖ್ಯಾತಾರೆ 90 ಬಿಡಿ ಮನೆಗೆ ನಡಿ ಆ ಚಿತ್ರದ ನಟಿ ನೀತಾ ಮೈಂದರ್ಗಿಯವರು, ಮತ್ತು ಅದರ ಜೊತೆಗೆ ಜ್ಯೋತಿ ಗುಳೇದಗುಡ್ ಯೂಟ್ಯೂಬ್ ಸ್ಟಾರ್, ಮಂಜು ಗುಳೇದಗುಡ್ ಅವರು ಯೂಟ್ಯೂಬ್ ಸ್ಟಾರ್, ಇದೇ ರೀತಿ ಐಶ್ವರ್ಯ ಹುಬ್ಳಿ, ಅದರ ಜೊತೆಗೆ ನಮ್ಮ ಒಂದಿಷ್ಟು ಕಲಾವಿದರು ಬಿಜಾಪುರದ ಬಿಜ್ಜರಿಗೆಯ ಸುನೀಲ್ ಅವರಿದ್ದಾರೆ. ಅದರಲ್ಲೂ ಅತ್ಯುತ್ತಮ ನಾಟಕದಲ್ಲಿ ಅತಿ ಹೆಚ್ಚು ಯಶಸ್ವಿ ಗಳಿಸಿದಂಥ ವೆಂಕಟೇಶ್ ದಿನ್ನಿ ರಾಯಚೂರವರು ಕೂಡ ಇದ್ದಾರೆ ಖಳನಾಯಕನ ಪಾತ್ರದಲ್ಲಿ. ಅದರ ಮಧ್ಯೆ ಹಾಸ್ಯಕ್ಕಾಗಿ ಬಂದಿರುವಂಥ ನಮ್ಮ ಯಶವಂತ್ ಇರ್ಬೋದು, ವಿನಾಯಕ್ ಇರ್ಬೋದು, ಸವಿತಾ ಇರ್ಬೋದು, ಇವರೆಲ್ಲರ ಮಧ್ಯೆ ನಮ್ಮ ಗುರುಲಿಂಗ ಅಜ್ಜ ಬಹಳ ಸೊಗಸಾಗಿ ತಮ್ಮ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಅದರ ಜೊತೆಗೆ ಊಟಕ್ಕೆ ಉಪ್ಪಿನಕಾಯಿ ಥರ ನಮ್ಮ ದಾವಣಗೆರೆಯ ಶ್ರೀನಿವಾಸರು ಕೂಡ ಇದ್ದಾರೆ. ಅದರ ಜೊತೆಗೆ ನಾನು ಕೂಡ ಒಂದು ವಿಶೇಷ ಪಾತ್ರದಲ್ಲಿ, ನಾನು ಮತ್ತು ಶಬಾನಾ ಇಲ್ಕಲ್ ಅವರು ಕೂಡ ಒಂದು ವಿಶೇಷ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ. ಈ ಒಂದು ವಿಶೇಷವಾದಂಥ ನಾಟಕ ಜಂಪ ಹೊಡಿತಾಳ ಕೆಂಪಿ 75 ದಿನಕ್ಕೆ ಕಾಲಿಟ್ಟಿದೆ. ತಾವೆಲ್ಲ ಬನ್ನಿ, ನೋಡಿ, ಆನಂದಿಸಿ, ಹರಿಸಿ ಅಂತ ಹೇಳುತ್ತಾ ಜೈ ಹಿಂದ್, ಜೈ ಕರ್ನಾಟಕ. ಮತ್ತೊಮ್ಮೆ ಎಲ್ಲರಿಗೂ ರಾಜ್ಯೋತ್ಸವದ ಶುಭಾಶಯ. ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ.